ಪ್ರಾಬ್ಲಮ್ ನಂಬರ್ 9. ಈ ಇನ್ನಲ್ಲದು ಇಫ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಇಫ್ activation energy of a reaction is 0, ಇಲ್ಲಿ ಕಾಮ ಹಾಕೊಳ್ಳಿ. The rate constant of the reaction increases with increase in temperature, decreases with increase in temperature, decreases with decrease in temperature, remain almost unchanged. Options ಇನ್ನೊಂದ್ಸಲಿ ಸರಿಯಾಗಿ ಓದ್ತೀನಿ, ನಿಮಗೆ ಕನ್ಫ್ಯೂಷನ್ ಆದ್ರೆ. ಆಪ್ಷನ್ ಎ increases with increase in temperature. Option B decreases with increase in temperature. Option C decreases with decrease in temperature. Option D remain almost unchanged. Activation energy of a reaction is 0. ಸಾಮಾನ್ಯವಾಗಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ರೇಟ್ ಆಫ್ ದಿ ರಿಯಾಕ್ಷನ್ ಖಂಡಿತ ಜಾಸ್ತಿ ಆಗತ್ತೆ. ಆದ್ರೆ ಆಕ್ಟಿವೇಶನ್ ಎನರ್ಜಿ 0 ಇದ್ದಾಗಲೂ ಇದು ನಿಜಾನಾ ಅಂತ ಕೇಳಿದ್ದಾರೆ. ಅರ್ಹೀನಿಯಸ್ ಥಿಯರಿನೇ ಅದು. ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಅದು ಯಾವ ರಿಯಾಕ್ಷನ್ ಬೇಕಾದ್ರೂ ಆಗಲಿ, ಎನಿ ರಿಯಾಕ್ಷನ್, the speed of the reaction will increase on increasing the temperature. ಅದು ಎಂಡೋಥರ್ಮಿಕ ಎಕ್ಸೋಥರ್ಮಿಕ ಏನು ನೋಡಬೇಕಾಗಿಲ್ಲ ಅಂತ ಅರ್ಹೀನಿಯಸ್ ಹೇಳ್ತಾರೆ. ಮತ್ತೆ ಯಾವುದೋ ಒಂದು ರಿಯಾಕ್ಷನ್ ಅಲ್ಲಿ ಆಕ್ಟಿವೇಶನ್ ಎನರ್ಜಿ 0 ಇದೆ, ಆ ರಿಯಾಕ್ಷನ್ಗೂ ಇದು ನಿಜಾನಾ? ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ರೇಟ್ ಕಾನ್ಸ್ಟೆಂಟ್ ಜಾಸ್ತಿ ಆಗುತ್ತಾ? ಅರ್ಹೀನಿಯಸ್ ಥಿಯರಿ ಪ್ರಕಾರ ಆಗ್ಬೇಕು. ಎಲ್ಲರೂ ಅರ್ಹೀನಿಯಸ್ ರೇಟ್ ಈಕ್ವೇಶನ್ ಬರೀರಿ. ಕೆ ಈಕ್ವಲ್ಸ್ ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಬೈ ಆರ್ ಟಿ. ಎಲ್ರಿಗೂ ಜ್ಞಾಪಕ ಇದೆ ಅಂತ ಕಾಣುತ್ತೆ. ಈಗ ಟೆಂಪರೇಚರು ಇಲ್ಲೇನ್ ಕೊಟ್ಟಿದ್ದಾರೆ? ಆಕ್ಟಿವೇಶನ್ ಎನರ್ಜಿ 0 ಅಂತ ಕೊಟ್ಟಿದ್ದಾರೆ. 0 ಬೈ ಎನಿಥಿಂಗ್ ಇಸ್ 0. therefore K equals A into E to the power of 0. Anything to the power of 0 is 1. K equals A. ಅಂದ್ರೆ independent of temperature. Temperature term ಇಲ್ಲ ಇದರಲ್ಲಿ. Independent of temperature. ಅಂದ್ರೆ K will not depend upon temperature. It remains almost constant. ಯಾವಾಗ ಮಾತ್ರ ಇದು? ಆಕ್ಟಿವೇಶನ್ ಎನರ್ಜಿ 0 ಆದ್ರೆ. ಆಕ್ಟಿವೇಶನ್ ಎನರ್ಜಿ 0 ಆದ್ರೆ e to the power of 0. e to the power of 0 is 1. K equals A. ಇದರಲ್ಲಿ ಟೆಂಪರೇಚರ್ ಟರ್ಮೇ ಇಲ್ಲ ಅಂದ್ರೆ the reaction becomes almost independent of temperature. In spite of increasing the temperature, the rate constant remains almost unchanged. Consider the endothermic reaction. ಇದೊಂದು ಸ್ವಲ್ಪ ಸರಿಯಾಗಿ ಬರ್ಕೊಳ್ಳಿ. X reversible Y. If EF and EB are the activation energy of the forward and backward reactions respectively, then 4 options ಕೊಟ್ಟಿದೆ. ನೀವು ಬೇಕಾದ್ರೆ ಒಂದು 20 seconds ಟೈಮ್ ತಗೊಂಡು ಯೋಚನೆ ಮಾಡಿ ಯಾವುದಿರಬಹುದು ಆನ್ಸರ್ ಅಂತ. ನಿಮಗೆ ಅರ್ಹೀನಿಯಸ್ ರೇಟ್ ಈಕ್ವೇಶನ್ ಮಾಡುವಾಗ ಒಂದು ಎಕ್ಸ್ಪೋನೆನ್ಷಿಯಲ್ ಕರ್ವ್ ಬರೆದು ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇಲ್ಲಿ y ಆಕ್ಸಿಸ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ, x ಆಕ್ಸಿಸ್ ಅಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟ್ ಪ್ಲಾಟ್ ಮಾಡಿರ್ತಾರೆ. ಆಗ ನಿಮಗೆ
ಇದು ರಿಯಾಕ್ಟೆಂಟ್ ಎನರ್ಜಿ, ಇದು ಪ್ರಾಡಕ್ಟ್ ಎನರ್ಜಿ. ಅಬ್ಸರ್ವ್ ಮಾಡಿ, ರಿಯಾಕ್ಟೆಂಟ್ಗೆ ಎನರ್ಜಿ ಕಡಿಮೆ ಇದೆ, ಪ್ರಾಡಕ್ಟ್ಗೆ ಜಾಸ್ತಿ ಇದೆ. ರಿಯಾಕ್ಟೆಂಟ್ ವೀಕ್ ಇದು. ರಿಯಾಕ್ಟೆಂಟ್ is less energy content. This is for endothermic reaction. ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಮಾತ್ರ ರಿಯಾಕ್ಟೆಂಟ್ಗೆ ಎನರ್ಜಿ ಕಡಿಮೆ, ಪ್ರಾಡಕ್ಟ್ಗೆ ಜಾಸ್ತಿ. ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಎಲ್ಲಿದೆ? ಪೀಕ್ ಅಲ್ಲಿದೆ. ಏನಿದು? ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ದಿಸ್ ಈಸ್ activation energy of the forward reaction. ಅಲ್ವಾ? ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಪ್ರಾಡಕ್ಟೇ ರಿಯಾಕ್ಟೆಂಟು. ರಿಮೆಂಬರ್, ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಪ್ರಾಡಕ್ಟೇ ರಿಯಾಕ್ಟೆಂಟು. ರಿಯಾಕ್ಟೆಂಟ್ ಇಸ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ರಿಯಾಕ್ಟೆಂಟ್ ಆಗಬೇಕಾದ್ರೆ ಆಕ್ಟಿವೇಶನ್ ಎನರ್ಜಿ ಇಷ್ಟೇ. ಗ್ರಾಫ್ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ. ಆಕ್ಟಿವೇಶನ್ ಎನರ್ಜಿ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಮೋರ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್ ಲೆಸ್ ಇನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಅಂದ್ರೆ EA of the forward reaction is more than the EA of the backward reaction. Andru onde EA of the backward reaction is less than the EA of the forward reaction. ಯಾವ ತರ ಬೇಕಾರೋ ಕೊಟ್ಟಿರಬಹುದು. ಇಲ್ಲಿ ಯಾವ ತರ ಕೊಟ್ಟಿದ್ದಾರೆ? EB less than EF. ನೋಡು, backward reaction is less than the forward reaction. ಅದೇ ಕರೆಕ್ಟ್. ಈಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಏನಪ್ಪಾ ಆಗುತ್ತೆ? ರಿಯಾಕ್ಟೆಂಟ್ ಗೆ ಜಾಸ್ತಿ ಎನರ್ಜಿ ಇರುತ್ತೆ, ಪ್ರಾಡಕ್ಟ್ ಗೆ ಕಡಿಮೆ ಇರುತ್ತೆ. ರಿಯಾಕ್ಟೆಂಟ್ ಇದು ಪ್ರಾಡಕ್ಟ್, ಇದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಸೊ ದಿಸ್ ಈಸ್ ದ ಆಕ್ಟಿವೇಶನ್ ಎನರ್ಜಿ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್. ಇಷ್ಟೇ. ಅದೇ ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಜಾಸ್ತಿ. ಇದು ಯಾವ ರಿಯಾಕ್ಷನ್ ಅಲ್ಲಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್. ನಮಗೆ ಹೇಗೆ ಗೊತ್ತು ಎಕ್ಸೋಥರ್ಮಿಕ್ ರಿಯಾಕ್ಷನ್? ರಿಯಾಕ್ಟೆಂಟ್ ಹ್ಯಾಸ್ ಮೋರ್ ಎನರ್ಜಿ ದ್ಯಾನ್ ದ ಪ್ರಾಡಕ್ಟ್ ಇದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ರಿಯಾಕ್ಟೆಂಟ್ ಎನರ್ಜಿ ಇಸ್ ಲೆಸ್ ದ್ಯಾನ್ ದ ರಿಯಾಕ್ಟೆಂಟ್ ಎನರ್ಜಿ ಆಫ್ ದಿ ಪ್ರಾಡಕ್ಟ್, ಅದು ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಫಾರ್ವರ್ಡ್ ರಿಯಾಕ್ಷನ್ಗೆ ಆಕ್ಟಿವೇಶನ್ ಎನರ್ಜಿ ಜಾಸ್ತಿ, ಬ್ಯಾಕ್ವರ್ಡ್ ರಿಯಾಕ್ಷನ್ಗೆ ಕಡಿಮೆ. ಈ ಗ್ರಾಫಿನ ಸಹಾಯದಿಂದ ಇದನ್ನ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. 2N2O4 gives 4NO2 if minus dN2O4 by dt is k, dNO2 by dt is k dash, then ಈ ಥರ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ವೆರಿ ಆಫನ್ ವಿ ಫೈಂಡ್ ಇನ್ ಬೋತ್ ಅವರ್ CET ಆ್ಯಂಡ್ ನೀಟ್ ಎಕ್ಸಾಮ್ಸ್. ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಈ ಥರ ಪ್ರಾಬ್ಲಮ್ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ. ನಾನು ಮಾಡ್ತೀನಿ. ಯು ಜಸ್ಟ್ ಸಿ 2N2O4 gives 4NO2 ಆಯ್ತಾ? ಈಗ ನೋಡು, d by dt of N2O4 ಇದು ನೆಗೆಟಿವ್ ಇರುತ್ತೆ. ರಿಯಾಕ್ಟೆಂಟ್ಗೆ ಯಾವಾಗಲೂ ನೆಗೆಟಿವ್ ಇರುತ್ತೆ. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ದಿ ರಿಯಾಕ್ಟೆಂಟ್ ಅಂತ ಕರೀತಾರೆ. ಯಾಕೆಂದ್ರೆ ರಿಯಾಕ್ಟೆಂಟ್ ಖರ್ಚಾಗುತ್ತೆ. ಬಿಕಾಸ್ ದ ರಿಯಾಕ್ಟೆಂಟ್ ಇಸ್ ಕನ್ಸ್ಯೂಮ್ಡ್. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ಕಮಿಂಗ್ ಡೌನ್. ಇದನ್ನ ಏನ್ ಹೆಸರು? ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ N2O4 ಅಂತ ಕರೀತಾರೆ.
rate of disappearance of N2O4. ಇದಕ್ಕೆ ಮೈನಸ್ ಸೈನು ಬರಿತೀವಿ ಅಂದ್ರೆ the concentration of N2O4 is decreasing with respect to time. ಹಾಗೇನೆ d by dt of product ಇದು ರೇಟ್ ಆಫ್ ಅಪಿಯರೆನ್ಸ್ ಆಫ್ NO2. ಇದೇನೇನು ರೇಟ್ ಆಫ್ ಅಪಿಯರೆನ್ಸ್, ರೇಟ್ ಆಫ್ ಫಾರ್ಮೇಷನ್ ಆಗುತ್ತೆ. ಅಪಿಯರೆನ್ಸ್ ಆಫ್ NO2 ಇದು ಪ್ಲಸ್ ಸೈನ್, ಯಾಕೆಂದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಯ್ತಾ? ಇನ್ನೂ ಒಂದ್ಸಲಿ ಹೇಳ್ತೀನಿ. ಮೈನಸ್ ಡಿ ಬೈ ಡಿ ಟಿ ಆಫ್ N2O4 is called rate of disappearance of N2O4. d by dt of NO2 is called rate of appearance of NO2. ಆದರೆ ಇದು ರೇಟ್ ಆಫ್ ದಿ ರಿಯಾಕ್ಷನ್ ಅಲ್ಲ, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ N2O4, rate of appearance of NO2. What is the rate of the reaction? ಅಂದ್ರೆ ರೇಟ್ ಆಫ್ ಫಾರ್ಮೇಷನ್ ನ ಅಥವಾ ರೇಟ್ ಆಫ್ ಡಿಸಪಿಯರೆನ್ಸ್ ನ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಂದ ಡಿವೈಡ್ ಮಾಡಿದ್ರೆ ರೇಟ್ ಆಗುತ್ತೆ. d by dt of N2O4 is rate of disappearance of N2O4. Half into d by dt of N2O4 is rate of the reaction. ನಾನು ಈಗ ಬಂದಿರೋದು ರೇಟ್ ಆಫ್ ದಿ ರಿಯಾಕ್ಷನ್. ಹಾಗೆ ಇದನ್ನ 1/4 ಇಂದ ಡಿವೈಡ್ ಮಾಡಿದ್ರೆ ಇದು ರೇಟ್ ಆಫ್ ದಿ ರಿಯಾಕ್ಷನ್ ಆಗುತ್ತೆ. ರೇಟ್ ಆಫ್ ಫಾರ್ಮೇಷನ್ ಆಗಲಿ, ರೇಟ್ ಆಫ್ ಡಿಸಪಿಯರೆನ್ಸ್ ಆಗಲಿ, ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಂದ ಡಿವೈಡ್ ಮಾಡಿದ್ರೆ ರೇಟ್ ಆಗುತ್ತೆ. This is also rate, this is also rate. The rate of the reaction is always same, whether it is with respect to reactant or product, but rate of disappearance and rate of formation need not be equal. ಅದು ಮೇನ್ ಪ್ರಿನ್ಸಿಪಲ್ ಆಫ್ ಕೆಮಿಕಲ್ ಕೈನೆಟಿಕ್ಸ್. ಈಕ್ವೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಕೊಳ್ಳೇಬೇಕು? ರೇಟ್ ಮಾಡ್ಕೋಬೇಕು. ರೇಟ್ ಆಫ್ ಫಾರ್ಮೇಷನ್, ರೇಟ್ ಆಫ್ ಡಿಸಪಿಯರೆನ್ಸ್ ನ ಈಕ್ವಲ್ ಮಾಡಬಾರ್ದು. It is not always true. Let me repeat again. Rate of disappearance na athwa rate of formation na stoichiometric coefficient inda divide madidre matra adu rate agutte. Rate of a reaction is equal whether with respect to reactant or product. So these two are equal. ನಮಗೆ ಏನು ಕೇಳಿದರೆ ಮೈನಸ್ ಡಿ ಬೈ dt of N2O4 ಕೊಟ್ಬಿಟ್ಟಿದ್ದಾರೆ. ಹಾಫ್ ನ ಆ ಕಡೆ ಟ್ರಾನ್ಸ್ಫರ್ ಮಾಡಬೇಡ. ಮೈನಸ್ ಡಿ N2O4 ಬೈ dt ಹಾಫ್ ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ 2 ಆಗುತ್ತೆ. 2 into 1/4 ಅಂದ್ರೆ ಹಾಫ್ ಆಯ್ತು, ಇಂಟು ಡಿ ಬೈ dt ಆಫ್ NO2. ಲೆಫ್ಟ್ ಹ್ಯಾಂಡ್ ಸೈಡ್ ನ ಅವರು ಕೆ ಅಂತ ಕರೆದಿದ್ದಾರೆ. ಈಕ್ವಲ್ಸ್ ಹಾಫ್ ಇಂಟು ಡಿ ಬೈ ಡಿ ಟಿ ಆಫ್ NO2 ನ ಕೆ ಡ್ಯಾಶ್ ಅಂತ ಕರೆದಿದ್ದಾರೆ. 2 ಈ ಕಡೆ ತಗೊಳ್ಳಿ. 2k ಈಕ್ವಲ್ಸ್ ಕೆ ಡ್ಯಾಶ್ ಅಥವಾ ಕೆ ಈಕ್ವಲ್ಸ್ 2k. ಒಂದ್ಸಲ ನಿಧಾನವಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ರೇಟ್ ಆಫ್ ಫಾರ್ಮೇಷನ್, ರೇಟ್ ಆಫ್ ಡಿಸಪಿಯರೆನ್ಸ್, ದೇ ನೀಡ್ ನಾಟ್ ಬಿ ಈಕ್ವಲ್. ಈಕ್ವಲ್ ಮಾಡಲೇಬೇಕು ಅಂದ್ರೆ ರೇಟ್ ಕನ್ವರ್ಟ್ ಮಾಡಬೇಕು. ರೇಟ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು N2O4 is equal to rate of the reaction with respect to NO2. ರೇಟ್ ಕನ್ವರ್ಟ್ ಮಾಡಬೇಕಾದ್ರೆ ರೇಟ್ ಆಫ್ ಡಿಸಪಿಯರೆನ್ಸ್ ಅಥವಾ ರೇಟ್ ಆಫ್ ಫಾರ್ಮೇಷನ್ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಂದ ಡಿವೈಡ್ ಮಾಡಬೇಕು. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಕೆಮಿಕಲ್ ಕೈನೆಟಿಕ್ಸ್. ಕ್ವಶನ್ ನಂಬರ್ 12. ಇಲ್ಲೂ ಅಷ್ಟೇ ಆರೋ ಹಾಕೊಳ್ಳಿ. ಇಲ್ಲಿ
ratio of the rate of decomposition of N2O5 ಮಾಡ್ಕೊಳ್ಳಿ ಇದನ್ನ to the rate T ಬೇಡ to rate of formation of NO2 ಸರಿ ಗೊತ್ಕೊಳ್ಳಿ ratio of the rate of decomposition of N2O5 to rate of formation of NO2 ಅಂತ ಕೇಳಿದ್ದಾರೆ ಹಿಂದಿನ ಲೆಕ್ಕನ ನಾನು ಹೇಳಿದ್ದೆಲ್ಲ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಸುಲಭವಾಗಿ ಈ ರಿಯಾಕ್ಷನ್ ಈ ಪ್ರಾಬ್ಲಮ್ ಮಾಡಬಹುದು ಕೇಳಿರೋದು ರೇಷಿಯೋ ಆಫ್ ದ ರೇಟ್ ಆಫ್ ಡಿಕಂಪೋಸಿಷನ್ ಎಷ್ಟಪ್ಪ ಡಿ ಆಫ್ N2O5 by dt upon rate of formation of NO2 ಇದನ್ನ ಕೇಳಿದಾರಪ್ಪ ನಿಮ್ಗೊಂದು 20 seconds ಟೈಮ್ ಕೊಡ್ತೀನಿ ನೋಡೋಣ ನೀವು ಮಾಡಬೇಕು rate of decomposition of N2O5 divided by ratio ಅಂದ್ರೆ divided by rate of formation of NO2 ಆಪ್ಷನ್ ಡಿ ನೋಡೋಣ ಈಗ ನೋಡಿ ಈಗಿನ್ನು ಹೇಳ್ವಾ ಡಿ ಆಫ್ N2O5 ಡಿವೈಡೆಡ್ ಬೈ dt ಇದು ರೇಟ್ ಆಫ್ ಡಿಕಂಪೋಸಿಷನ್ ಆಫ್ N2O5 ಡಿ ಆಫ್ NO2 by dt ಇದು ರೇಟ್ ಆಫ್ ಫಾರ್ಮೇಷನ್ ಆಫ್ NO2 these two are not equal ಮಾಡಲೇಬೇಕು ಅಂದ್ರೆ ರೇಟ್ ಕನ್ವರ್ಟ್ ಮಾಡಬೇಕು ರೇಟ್ ಕನ್ವರ್ಟ್ ಮಾಡಬೇಕಾದ್ರೆ ಇದನ್ನ 2 ಇಂದ ಡಿವೈಡ್ ಮಾಡಬೇಕು ಇದನ್ನ 4 ಇಂದ ಡಿವೈಡ್ ಮಾಡಬೇಕು ಆಗ ಈಕ್ವಲ್ ಆಗುತ್ತೆ ಆಯ್ತಾ 2 2s are 4 dNO2 by d2 ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಿಡು dN2O5 by dt whole thing upon dNO2 by dt ಎಷ್ಟಪ್ಪ ಉಳ್ಕೊಳ್ತಾ ಕಡೆ 1/2 ಅಂದ್ರೆ 1:2 ಅಂದ್ರೆ ಆಪ್ಷನ್ ಡಿ ಅದೇ ಪ್ರಿನ್ಸಿಪಲ್ ನೇ ಉಪಯೋಗಿಸಿದ್ದೀವಿ The rate of a reaction is R equals K into A to the power of N, B to the power of M. And doubling the concentration of A and halving the concentration of B, the ratio of the new rate to earlier rate is. Rate law ಕೊಟ್ಟಿದ್ದಾರೆ ನೋಡೋಣ 30 seconds time for you. ಹೌದಾ ಈಗ ರೇಟ್ ಲಾ ಕೊಟ್ಟಿದ್ದಾರೆ R equals K into A to the power of N into B to the power of M. ಇಂಥ ಪ್ರಾಬ್ಲಮ್ಸ್ ಅಲ್ಲಿ ನೀವು ಒಂದು ವ್ಯಾಲ್ಯೂ ಕೊಟ್ಬಿಡಿ A ಗೊಂದು ವ್ಯಾಲ್ಯೂ B ಗೊಂದು ವ್ಯಾಲ್ಯೂ X and Y R1 ಅಂತ ತಗೊಳ್ಳೋಣ ಇದನ್ನ equals K into X to the power of N Y to the power of M ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ A ಜಾಗದಲ್ಲಿ ನಾನು X ಬರ್ತಿದ್ದೀನಿ B ಜಾಗದಲ್ಲಿ Y ಬರ್ತಿದ್ದೀನಿ ಅವ್ರು ಏನ್ ಬದಲಾವಣೆ ಮಾಡಿದ್ದಾರೆ ನೋಡಿ
ಮಾಡಿ ಡಬಲಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಎಕ್ಸ್ ಇದ್ದದನ್ನ 2x ಮಾಡಿದರೆ R2 equals k into 2x to the power of n ಈಗ because they have doubled the concentration of A. Halving the concentration of B, y ಇದನ್ನ y by 2 ಮಾಡಿದರೆ half ಅದರಲ್ಲಿ ಅರ್ಧ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. R2 equals k into ನೋಡಪ್ಪ ನಿಮ್ದು ಫಸ್ಟ್ PUC ಮ್ಯಾಥಮೆಟಿಕ್ಸ್ ನಾಲೆಜ್ 2 to the power of n ಇದೆ ನ್ಯೂಮರೇಟರ್ ಅಲ್ಲಿ, ಆಮೇಲೆ ಡಿನಾಮಿನೇಟರ್ ಅಲ್ಲಿ 2 to the power of m ಇದೆ, ಬೇಸ್ ಸೇಮ್ ಇದೆ, ಇಲ್ಲೂ 2 ಇದೆ ಇಲ್ಲೂ 2 ಇದೆ. ಏನಪ್ಪ ನಿಮ್ಮ ಫಸ್ಟ್ PUC ಆಲ್ಜಿಬ್ರಾ ಏನ್ ಹೇಳುತ್ತೆ? 2 to the power of n minus m ಅಲ್ಲಿಗೆ 2 ಮಾಡ್ಕೊಂಡು, ಆಮೇಲೆ x to the power of n ಇದೆ, y to the power of m ಇದೆ. ಆಡ್ ಮಾಡಿದ್ರೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಉಳ್ಕೊಳ್ಳುತ್ತೆ. ಆಮೇಲೆ n ಪ್ಲಸ್ m ಅಂತ ಬರೆದು ಬಿಡ್ಬೇಡಿ, ಬೇಸ್ ಸೇಮ್ ಇಲ್ಲ. x to the power of n, y to the power of m ಇದನ್ನ 2 ಅಂತ ಮಾಡಿ. ಡಿವೈಡ್ ಮಾಡುವಾಗ ಕೇರ್ಫುಲ್ ಆಗಿ ಕ್ವಶನ್ ಓದ್ಕೊಡಿ. ರೇಷಿಯೋ ಆಫ್ ದ ನ್ಯೂ ರೇಟ್ ಟು ಅರ್ಲಿಯರ್ ರೇಟ್. ನ್ಯೂ ರೇಟ್ ಫಸ್ಟ್ ಬರಬೇಕು, ಇದು ನ್ಯೂ ರೇಟ್ ಅಂದ್ರೆ R2 ಬೈ ಅರ್ಲಿಯರ್ ರೇಟ್ R1 ಕಂಡುಹಿಡಿಯಬೇಕು. k into 2 to the power of n minus m into x to the power of n, y to the power of n earlier rate. k into x to the power of n, y to the power of m. k cancel ಆಗುತ್ತೆ, ಇದು cancel ಆಗುತ್ತೆ. Answer is 2 to the power of n minus m. ಒಂದು ವ್ಯಾಲ್ಯೂ ಕೊಟ್ಕೊಂಡ್ರೆ ಈಸಿ. Question number 14, 2 power of m. k cancel ಆಗುತ್ತೆ, ಇದು cancel ಆಗುತ್ತೆ. Answer is 2 to the power of n minus m. ಒಂದು ವ್ಯಾಲ್ಯೂ ಕೊಟ್ಕೊಂಡ್ರೆ ಈಸಿ. Question number 14, 2NO gaseous plus O2 gaseous gives 2NO2 gaseous. Volume of the reaction mixture is reduced to half if the reaction is first order with respect to oxygen, second order with respect to NO. The rate of the reaction will decrease to 1/4, decrease to 1/8, increase by 8 times, increase by 4 times. Again, I will give you 30 seconds time. ಈ ತರ ಆಲ್ಮೋಸ್ಟ್ ಸಿಮಿಲರ್ ಪ್ರಾಬ್ಲಮ್ ಮಾಡಿದೀವಿ ಈಗಾಗಲೇ, ಯೋಚನೆ ಮಾಡ್ಬಿಟ್ಟು ಮಾಡಿ. All right. ಈಗ ರೇಟ್ ಈಕ್ವೇಶನ್ ಬರೆಯೋಣ. R equals k into ಮೊದಲನೇ ರಿಯಾಕ್ಟೆಂಟ್ NO, ಅದರ ಆರ್ಡರ್ ಕೊಟ್ಟಿದ್ದಾರೆ, ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು NO ಅಂದ್ರೆ ಪವರ್ ಇಸ್ 2 ಇಂಟು ಇನ್ನೊಂದು ರಿಯಾಕ್ಟೆಂಟ್ O2 ಅದರ ಪವರ್ 1 ಅಂತ ಕೊಟ್ಟಿದ್ದಾರೆ, ಫಸ್ಟ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್. ಅಗೇನ್ ನಾನು ಹೇಳಿದ ಜ್ಞಾಪಕ ಇಟ್ಕೊಳ್ಳಿ, ವ್ಯಾಲ್ಯೂ ಕೊಡಿ. R1 equals k into ಸ್ಕ್ವೇರ್ ಬ್ರಾಕೆಟ್ NO ಬದಲು x ಅಂತ ಬರೆಯೋಣ, x ಸ್ಕ್ವೇರ್, y2 ಗೆ y ಅಂತ ಬರೆಯೋಣ, ಇದನ್ನ 1 ಅಂತ ಕರೆಯೋಣ. ಆಮೇಲೆ ನೋಡಿ, ವಾಲ್ಯೂಮ್ ಆಫ್ ದ ಮಿಕ್ಸ್ಚರ್ ಈಸ್ ರೆಡ್ಯೂಸ್ಡ್. ನಾನು ಈಗಾಗಲೇ ಪ್ರೀವಿಯಸ್ 2 ಕ್ವಶನ್ ಅಲ್ಲಿ ಹೇಳಿದೆ, ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ರೇಟ್ ಜಾಸ್ತಿ ಆಗುತ್ತೆ.
ಆದ್ರಿಂದ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಕೆನಾಟ್ ಬಿ ಕರೆಕ್ಟ್. ಹಾಗೆ how did you decide? Volume is reduced implies concentration is increased implies rate increases. ಆದ್ರಿಂದ ಇಲ್ಲ ಸಿ ಇಲ್ಲ ಡಿ, ಇವೆರಡರಲ್ಲಿ ಒಂದಾಗಿರ್ಬೇಕು. ನೋಡು, ವಾಲ್ಯೂಮ್ ಈಸ್ ರೆಡ್ಯೂಸ್ ಟು ಹಾಫ್, therefore concentration is doubled. When the volume is halved, concentration is doubled. When the volume is reduced by 1/3, the concentration increases by 3 times. So reduced to half andre concentration is increased to 2. X ididu 2x agate, y ididu 2y agate. R2 equals k into 2x the whole square into 2y agate. ಎಲ್ಲಾ ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ ಡಬಲ್ ಆಗಿಬಿಡುತ್ತೆ. therefore R2 equals 2 square ಅಂದ್ರೆ 4 into 2 8 k x square y. ಕರೆಕ್ಟ್ ಅಂತ? 2 square 4 into 2 8 k x square y, that is 2. R2 by R1, 8kx square y divided by kx square y andre 8:1 increases by 8 times. ಇದೇ ರಿಯಾಕ್ಷನ್ ಇನ್ನು ಒಂದು ಸ್ವಲ್ಪ ಕ್ವಿಕ್ ಆಗಿ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ಕೆಮಿಕಲ್ ಕೈನೆಟಿಕ್ಸ್ ಒಳ್ಳೆ ಓದಿ ಅರ್ಥ ಮಾಡ್ಕೊಂಡಿರ್ಬೇಕು. ಟೋಟಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ 3. ಕರೆಕ್ಟಾ? ವಿತ್ ರೆಸ್ಪೆಕ್ಟ್ ಟು NO2 ಅಂತ ಅವರೇ ಕೊಟ್ಟಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು O2 1 ಅಂತ ಕೊಟ್ಟಿದ್ದಾರೆ, 2 + 1 ಅಂದ್ರೆ 3. ಸೊ ದಿಸ್ ಈಸ್ ಎ ಥರ್ಡ್ ಆರ್ಡರ್ ರಿಯಾಕ್ಷನ್. ಥರ್ಡ್ ಆರ್ಡರ್ ರಿಯಾಕ್ಷನ್ ಅಲ್ಲಿ ಕಾನ್ಸಂಟ್ರೇಷನ್ ಡಬಲ್ ಮಾಡಿದೀವಿ. ಡಬಲ್ ಮಾಡಿದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್ ಬೈ 2 to the power of order ಅಂದ್ರೆ 8 times. ಡೈರೆಕ್ಟ್ ಆಗಿ ಮಾಡ್ಬೋದು. ಹಾಗೆ ಟೋಟಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ 3, ಕಾನ್ಸಂಟ್ರೇಷನ್ ಡಬಲ್ ಮಾಡಿದೀವಿ, ಡಬಲ್ ಟು ದಿ ಪವರ್ ಆಫ್ ಆರ್ಡರ್ ಅಂದ್ರೆ 8 times ಜಾಸ್ತಿ ಆಗುತ್ತೆ. ಅದು ಓಕೆ. we shall go to the next question. 15. 2a plus b gives c. R equals a into b. Which of the following is true? ನೋಡಪ್ಪ, ಇದು ಈಸಿ ಆಗಿದೆ, ನೋಡ್ಕೊಂಡು ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೊಟ್ಟಿರೋದು ಅಬ್ಸರ್ವ್ ಮಾಡಬೇಕು. ಈಗ ನೋಡೋಣ. ಈಗ R equals K into A into B ಅಂತ ಅವರೇ ರೇಟ್ ಲಾ ಕೊಟ್ಬಿಟ್ಟಿದ್ದಾರೆ. ಪವರ್ಸ್ ಎಷ್ಟಪ್ಪ? 1. therefore total order of the reaction is 1 + 1 2 ಅಂದ್ರೆ it is a second order reaction. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಈಸ್, ನಿಮಗೆ ಕ್ಲಾಸ್ ಅಲ್ಲಿ ಬರ್ಸಿದ್ದಾರೆ, ಮೋಲ್ ಪರ್ ಲೀಟರ್ to the power of 1 minus n per second. ಗೊತ್ತಿಲ್ಲದೆ ಇದ್ರೆ ಫಾರ್ಮುಲಾ ಬರ್ಕೋಬೇಕು. ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಈಸ್ ಮೋಲ್ ಪರ್ ಲೀಟರ್ ಟು ದಿ ಪವರ್ ಆಫ್ 1 minus n per second. n ಅಂದ್ರೆ ಆರ್ಡರ್. ಆರ್ಡರ್ 2 ಇದ್ರೆ ಏನಪ್ಪ ಆಗುತ್ತೆ? k equals mole per liter to the power of 1 minus 2 ಅಂದ್ರೆ -1 per second. Therefore, it is per mole
liter per second. The unit of rate constant is per mole liter per second. Second order ಗೆ. So ಅವರು ಕೊಟ್ಟಿದ್ದಾರೆ per second ಅಂತ. Per second ಅನ್ನೋದು ಯೂನಿಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. K for first order reaction. ಆದ್ರಿಂದ ಈ ಆನ್ಸರ್ ತಪ್ಪು. ಯೂನಿಟ್ ಎಷ್ಟು ಇರಬೇಕಾಗಿತ್ತು? Per mole liter per second, because it is a second order reaction. Formula is here. T half is a constant. T half is a constant only for first order reaction, not for second order reaction. ಆದ್ರಿಂದ ಇದು ತಪ್ಪು. T half of a first order reaction is independent of initial concentration of the reactant. Rate of formation of C ಅಂದ್ರೆ ಏನಪ್ಪ? dC by dt. Rate of the reaction ಅಲ್ಲ. Rate of formation of C is twice the rate of disappearance of A. Disappearance of A. ಆಯ್ತಾ? ಇದು ರೇಟ್ ಆಫ್ ಫಾರ್ಮೇಶನ್ ಆಫ್ ಸಿ, ಅದು ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಎ. ಎರಡು ಈಕ್ವಲ್ ಅಲ್ಲ. ಈಕ್ವಲ್ ಮಾಡಬೇಕಾದ್ರೆ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಇಂದ ಭಾಗಿಸಬೇಕು. ಇದಕ್ಕೆ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ 1 ಇದೆ, ಇದಕ್ಕೆ 2 ಇದೆ. ಈಗ ಈಕ್ವಲ್ ಆಯ್ತು. ರೇಟ್ ಆಫ್ ಫಾರ್ಮೇಶನ್ ಆಫ್ ಸಿ is twice the rate of disappearance of A. ತಪ್ಪಲ್ವಾ? Rate of formation of C is half the disappearance of A, not twice. ಆದ್ರಿಂದ ಇದು ತಪ್ಪು. K is independent of initial concentration of the reactant. ನೋಡಿ, K ಡಿಪೆಂಡ್ ಗೊತ್ತಿಲ್ಲದೆ ಇದ್ರೆ ಬರ್ಕೊಳ್ಳಿ. ಎಲ್ಲಾ ರಿಯಾಕ್ಷನ್ ಅಲ್ಲೂ K depends on temperature only. It doesn't depend upon the concentration of the reactant. T half depends upon the initial concentration of the reactant, not K. K depends only on temperature. K is independent of the initial concentration of the reactant for all reactions, not first order, second order, third order. ಯಾವ ಬೇಕಾದ್ರೂ ಆಗಲಿ, K doesn't depend upon the concentration of the reactant. K depends only on temperature. Therefore, this is the correct statement. K is independent of the initial concentration of the reactant, not only in second order, in all reactions. K depends on temperature. K depends on temperature ಅನ್ನೋ ಪ್ರಿನ್ಸಿಪಲ್ ಮೇಲೆ ನಾವು ದೊಡ್ಡದಾಗಿ ನಿಮಗೆ ಕ್ಲಾಸಲ್ಲಿ ಅರ್ಹೀನಿಯಸ್ ಥಿಯರಿ, ಅರ್ಹೀನಿಯಸ್ ಈಕ್ವೇಷನ್, ಎಕ್ಸ್ಪೋನೆನ್ಷಿಯಲ್ ಕರ್ವ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. K depends only on temperature ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. Alright. ಈಗ take about 40 seconds. ನೋಡೋಣ ಯಾರು ಮಾಡ್ತಾರೆ. T1/4 of a first order reaction is ಅಂದ್ರೆ ಟೈಮ್ ರಿಕ್ವೈರ್ಡ್ ಫಾರ್ 1/4 completion of a ಮಾಡ್ತಾರೆ. T1/4 of a first order reaction is ಅಂದ್ರೆ ಟೈಮ್ ರಿಕ್ವೈರ್ಡ್ ಫಾರ್ 1/4 completion of a first order reaction is ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ವಾ? T equals ನಿಮಗೆ ಫಾರ್ಮುಲಾ ಜ್ಞಾಪಕ ಇದೆಯಾ? 2.303 by K log of R0 by R. ಬೇಕಾದಷ್ಟು ಈ ತರ ಈ ಫಾರ್ಮುಲಾನ ಉಪಯೋಗಿಸಿರಿ. T equals 2.303 by K log R0 by R. Substitute ಮಾಡೋಣ.
2.303 by K log of R naught is a constant initial concentration. R ಅಂದ್ರೆ ಇನ್ನೂ ಎಷ್ಟು ರಿಯಾಕ್ಟೆಂಟ್ ಉಳಿದಿದೆ ಅಂತ ಯಾಕೆ ಕಟ್ಕೋಬೇಕು. ಸ್ಕ್ವೇರ್ ಬ್ರಾಕೆಟ್ ಆರ್ ಅಂದ್ರೆ ಹೌ ಮಚ್ ರಿಯಾಕ್ಟೆಂಟ್ ಇಸ್ ಸ್ಟಿಲ್ ದೇರ್ ಅನ್ರಿಯಾಕ್ಟೆಡ್. 1/4 ಅಂದ್ರೆ ಕಾಲ್ ಭಾಗ ರಿಯಾಕ್ಟ್ ಆಗೋಯ್ತು. ಆರ್ ನಾಟ್ ತಗೊಂಡಿದೀವಿ, ಅದರಲ್ಲಿ ಕಾಲ್ ಭಾಗ ಅಂದ್ರೆ R0/4 ರಿಯಾಕ್ಟ್ ಆಗಿದೆ. ಎಷ್ಟು ಉಳಿದಿದೆ? ಮುಕ್ಕಾಲ್ ಭಾಗ ಉಳಿದಿದೆ. ಅಂದ್ರೆ 3R0/4 is still remaining. How much is still remaining ಅನ್ನೋದನ್ನ ಆರ್ ಜಾಗದಲ್ಲಿ ಬರೀಬೇಕು ಯಾವಾಗ್ಲೂ. ಸೊ R0 ನ ಕ್ಯಾನ್ಸಲ್ ಮಾಡಿ 2.303 by K log of 4/3. ನಾನು ಐ ಥಿಂಕ್ 3 or 4 ಕ್ಲಾಸಸ್ ಬ್ಯಾಕ್ ಹೇಳಿದ್ದೆ ನಿಮಗೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡರಲ್ಲೂ log 2, log 3, log 5 ಇಡೀ ಲಾಗ್ ಟೇಬಲ್ ಬೈ ಹಾರ್ಟ್ ಮಾಡಬೇಕಾಗಿಲ್ಲ. ಇವು 3 ವ್ಯಾಲ್ಯೂ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಸಾಕು. 0.3, 0.48, 0.7 ಅಪ್ರಾಕ್ಸಿಮೇಟ್. ಇದು 3 ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಈಗ ಲಾಗ್ 4 ಇದೆಯಪ್ಪ, ನಾ ಲಾಗ್ 4 ಜ್ಞಾಪಕ ಇಟ್ಕೋಬೇಕಾಗಿಲ್ಲ ಅಂತ ಹೇಳಿದ್ದೀನಿ. ಲಾಗ್ 4 ನ ಲಾಗ್ ಆಫ್ 2 ಸ್ಕ್ವೇರ್ ಅಂತ ಬರೀಬಹುದಲ್ವಾ? ದಿ ಪವರ್ ಕ್ಯಾನ್ ಬಿ ಟೇಕನ್ ಔಟ್ಸೈಡ್. 2 log 2 ಎಷ್ಟಪ್ಪ? 0.3 ಅಂದ್ರೆ ಲಾಗ್ 4 is 0.6. ಈ ತರ ಡೆಡ್ಯೂಸ್ ಮಾಡ್ಕೋಬಹುದು. 4 ನ 2 ಸ್ಕ್ವೇರ್ ಅಂತ ಬರ್ಕೊಂಡ್ರೆ 2 log 2 ಆಗುತ್ತೆ. log 2 0.3 ಅಂದ್ರೆ log 4 is 0.6 equals I thought 2.303 into log of 4/3, 2.303 by K into what is log of 4/3? Log 4 minus log 3. Log 4 is 0.6. ಇದು 0.48. ಕಳೆದ್ರೆ ಎಷ್ಟಪ್ಪ ಆಗುತ್ತೆ? 0.12. 2.303 ನ 2.3 ಅಂತ ತಗೊಳ್ಳಿ ಸಾಕು. 2.3 divided by K into 0.12. ಬೇಗ ಗುಣಿಸ್ಬಿಡಿ. 12 3s are 36, 12 2s are 24 plus 3 27, 0.276 by K, approximately 0.28 by K. ಇದಕ್ಕೆ ನಿಯರೆಸ್ಟ್ ಆನ್ಸರು. ಒಂದ್ಸತಿ ನೀವು ನೋಡ್ಕೊಳ್ಳಿ ಹೇಗೆ ವರ್ಕ್ ಮಾಡಿದೆ ಅಂತ. Yes, we shall go to the next problem, problem number 17. Yes. ಇದೊಂದು ಸ್ವಲ್ಪ ಇಲ್ಲಿ ಚೂರು ಕರೆಕ್ಟ್ ಮಾಡ್ಕೋಬೇಕು. A gives product, arrow mark ಮೇಲೆ K, rate constant is K. A gives product, on the arrow K is a first order reaction. ಹಾಗೆ ಇದಕ್ಕೆ B arrow products, arrow mark ಮೇಲೆ K, other rate constant to K. A arrow product ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದು 0 ಆರ್ಡರ್ ರಿಯಾಕ್ಷನ್. ಅವರೇ ಕೊಟ್ಟಿದ್ದಾರೆ. ಫಾರ್ ವಾಟ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ A ಆರ್ ದ ಹಾಫ್ ಲೈನ್ಸ್ ಆಫ್ ದ 2 ರಿಯಾಕ್ಷನ್ಸ್ ಈಕ್ವಲ್. ಇದು ಯಾವುದೋ ಕ್ವಶನ್ನಿನ ಆಪ್ಷನ್ ಬಂದಿದೆ. 4 ಆಪ್ಷನ್ ಸರಿ ಇಲ್ಲ ಇದರಲ್ಲಿ. ನಾನು ಆಪ್ಷನ್ ಬರೆಸ್ತೀನಿ, ಬರ್ಕೊಡಿ. ಆನ್ಸರ್ಸ್ ಆರ್ A 0.693, B
0.1386 C 1 D 0.3465 ಸರಿ ಬರ್ಕೋಬೇಕು. ನೋಡಿಲಿ, for a first what concentration of A, half-lives of the two reactions are equal. Half-life of a first order reaction, T half of a first order reaction, ಏನಪ್ಪ ಫಾರ್ಮುಲಾ 0.693 by K. ಇದು 0 ಆಗಿದೆ ಎರಡನೇದು. T half of a zero order reaction, ಫಾರ್ಮುಲಾ ಜ್ಞಾಪಕ ಇದೆಯಾ? R naught by 2K. ಗೊತ್ತಿಲ್ಲದೆ ಇದ್ರೆ ಬರ್ಕೊಳ್ಳಿ. K is same ಅಂತ ಅವರೇ ಕೊಟ್ಟಿದ್ದಾರೆ. K is same. ಅವ್ರು ಕೇಳಿದರೆ for what initial concentration of A ಅಂದ್ರೆ R naught ವ್ಯಾಲ್ಯೂ ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. Half lives of the two reactions are equal. ಅಂದ್ರೆ T half of the first order, T half of the zero order are equal ಅಂತ ಅವರೇ ಕೊಟ್ಟಿದ್ದಾರೆ. ಇವೆರಡು ಈಕ್ವಲ್ ಅಂದ್ರೆ 0.693 by K should be equal to R naught by 2K. K cancel ಮಾಡು. R naught equals 2 into 0.693 ಅಂದ್ರೆ 0.1386. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು 4-5 ಕ್ವಶನ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಇವತ್ತು ಮಾಡಿರೋದನ್ನೆಲ್ಲ ಇನ್ನೊಂದ್ಸಲಿ ರಿವೈಸ್ ಮಾಡಿ, ಏನಾದ್ರು ಒಂದು 2 ನಿಮಿಷ ಟೈಮು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ